ಭೂಕುಸಿತದ ಸ್ಥಳಕ್ಕೆ ವಯನಾಡಿನ ಮಾಜಿ ಸಂಸದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದ್ದಾರೆ. ವಯನಾಡು ಜಿಲ್ಲೆಯ ಚೂರಲ್ಮಲಾಗೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ದಾರೆ. ರಾಹುಲ್ ಗಾಂಧಿಗೆ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಸಾಥ್ ಕೊಟ್ಟಿದ್ದಾರೆ. ನಿರಾಶ್ರಿತರನ್ನ ಭೇಟಿಯಾಗಿ ಸಾಂತ್ವನ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ವಯನಾಡಿನ ಮಾಜಿ ಸಂಸದರು ಕೂಡ. ಈ ಬಾರಿಯೂ ಕೂಡ ಅಲ್ಲಿನ ಜನ ಅವರನ್ನು ಗೆಲ್ಲಿಸಿ ಕಳಿಸಿದ್ರು. ಆದರೆ ಅವರು ರಿಸೈನ್ ಮಾಡಿದರು ಎರಡೆರಡು ಕಡೆ ಗೆದ್ದ ಕಾರಣಕ್ಕಾಗಿ. ಈಗ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಯನಾಡಿನ ಸಮಸ್ಯೆಯಾದಂಥ ಸ್ಥಳಕ್ಕೆ ಅಥವಾ ಸಂತ್ರಸ್ತರನ್ನ ಭೇಟಿಯಾಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ತನ್ನ ಸಹೋದರಿ ಪ್ರಿಯಾಂಕಾ ವಾದ್ರಾ ಜೊತೆ ಸೇರಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು. ರಾಹುಲ್ ಗಾಂಧಿ ದುರಂತ ನಡೆದಂಥ ಸ್ಥಳಕ್ಕೆ ಆಗಮಿಸಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. ರಾಹುಲ್ ಗಾಂಧಿ ಆಗಮಿಸಿರೋದು. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದ್ಯ ವಯನಾಡಲ್ಲಿದ್ದಾರೆ. ವಯನಾಡಿನ ದುರಂತ ನಡೆದಂಥ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸಂತ್ರಸ್ತರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಳಜಿ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ, ರಿಲೀಫ್ ಕ್ಯಾಂಪ್ಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿನ ಜನರನ್ನು ಸಂತೈಸುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಕಾರ್ಯಾಚರಣೆ ನಡೆಯುವಂಥ ಸ್ಥಳಕ್ಕೂ ಕೂಡ, ದುರಂತ ಸಂಭವಿಸಿರುವಂಥ ಸ್ಥಳ, ಅಲ್ಲಿಗೂ ಕೂಡ ಭೇಟಿ ನೀಡಿದ್ದು ತಮ್ಮ ಸಹೋದರಿಯ ಜೊತೆಗೆ. ಆಸ್ಪತ್ರೆಗೂ ಕೂಡ ಭೇಟಿ ನೀಡಿದ್ದಾರೆ. ಅಂದರೆ ಗಾಯಗೊಂಡವರು ಚಿಕಿತ್ಸೆ ಪಡಿತಾ ಇರುವಂಥ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿ ಗಾಯಗೊಂಡವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಕೈ ಬಿಡಿಸಿ ಮೊಬೈಲ್ ಹೋಗಿ ಮಾಂಜೋ ಮೊಬೈಲ್ ಬ್ರದರ್ ಬ್ರದರ್ ಸೈಡ್ 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 ಸಿದ್ದಿಕ್ ಬಾಯ್ ಸೈಡ್ ಸೈಡ್ ಥೋड़ा साइड ಜೊತೆ ಇದ್ದಾರೆ. ಅವ್ರ ಜೊತೆ ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ಸುನಿಲ್ ಸರ್, ಈಗ ನಿಮ್ಮ ಕುಟುಂಬದವ್ರ ಜೊತೆ ಮಾತಾಡಿದ್ರಲ್ಲ, ಏನಂತ ಹೇಳಿದ್ರು ಸರ್? ಅವ್ರು ಹೇಳಿರೋದು, ನಮ್ಮ ಅಣ್ಣನ ಮಗಳು ಅವಳು ಒಬ್ಬಳೇ ಇರೋದು, ಈಗ ಅನಾಥ ಆಗಿದ್ದಾಳೆ, ಅವಳ ಬಗ್ಗೆ ಏನು ತಲೆ ಕೆಡಿಸ್ಬೇಡಿ, ಅವಳಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಹೇಳಿರೋದು ಅಷ್ಟೇ. ಇಲ್ಲಿ ಇಷ್ಟು ದಿನ ಇರ್ತೀವಿ ಅಂತ ಏನೇ ಹೇಳಿಲ್ಲ. ನೀವು ಇಷ್ಟು ದಿನ ಇಲ್ಲಿ ಇರಿ, ನಾವು ಮಾಡ್ಕೊಡ್ತೀನಿ ಆ ಥರ ಏನಿಲ್ಲ. ಅವ್ರು ಬಂದ್ಬಿಟ್ಟು ಎಲ್ಲ ಮಾಡ್ಕೊಡ್ತೀವಿ, ನಾವು ಇಲ್ಲೇ ಇರ್ತೀವಿ, ಏನು ತಲೆ ಕೆಡಿಸ್ಬೇಡಿ, ಬೇಜಾರು ಮಾಡ್ಕೊಬೇಡಿ ಅಂತ ಅಷ್ಟೇ ಹೇಳಿರೋದು. ಈಗ ನಿಮ್ಮ ಅಜ್ಜಿ ಮಹಾದೇವಮ್ಮ ಇದ್ರಲ್ಲ, ಅವ್ರ ಜೊತೆ ಏನಾದ್ರು ಮಾತಾಡಿದ್ರು? ಅಷ್ಟೇ ಹೇಳಿರೋದು. ಅವ್ರ ಹತ್ರನೂ ಅದೇ ಹೇಳಿರೋದು. ಅವರು ಹೇಳಿರೋದು ನಾವೆಲ್ಲ ರೆಡಿ ಮಾಡ್ಕೊಡ್ತೀವಿ, ಯಾರು ತಲೆ ಕೆಡಿಸ್ಬೇಡಿ, ಮನೆ ಏನೂ ಇಲ್ಲ, ಆದ್ರೂ ಇಲ್ಲಿ ಎಷ್ಟು ದಿನ ಇರ್ತೀವಿ ಅಷ್ಟೇ ಕನ್ಫರ್ಮ್ ಇಲ್ಲ. ಅವ್ರು ಅದನ್ನ ಬಗ್ಗೆ ಏನು ಮಾತಾಡಿಲ್ಲ, ಎಲ್ಲ ಮಾಡ್ಕೊಡ್ತೀವಿ ಅಷ್ಟೇ ಹೇಳಿರೋದು. ಅಂದ್ರೆ ಮನೆ ಕಟ್ಕೊಡ್ತೀವಿ, ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ತೀವಿ, ಆದರೆ ಯಾವಾಗ ಅಂತ ಏನು ಹೇಳಿಲ್ಲ. ಆ ಥರ ಏನು ಹೇಳಿಲ್ಲ. ಆದರೂ ಇಲ್ಲಿ ನಾವು ಎಷ್ಟು ದಿನ ಇಲ್ಲಿ ಸ್ಟೇ ಮಾಡ್ತೀವಿ ಅಂತ ಕನ್ಫರ್ಮ್ ಮಾಡಿಲ್ಲ. ಆದರೂ ನೀವು ನಾವು ಮುಂಚೆ ಮನೆ ಕಟ್ಕೊಡ್ತೀವಿ ಅಂತ ಆ ಥರ ಏನು ಹೇಳಿಲ್ಲ. ಅವರು ಹೇಳಿರೋದು ಇಲ್ಲಿ ಎಲ್ಲ ಮಾಡಿಕೊಡ್ತೀವಿ ಅಷ್ಟೇ ಮಾತು. ನೆನ್ನೆ ಕರ್ನಾಟಕದ CM ಸಿದ್ದರಾಮಯ್ಯ ಅವರು ಮಾತಾಡಿದ್ರಲ್ಲ, ಆ ವಿಚಾರ ಏನು ಪ್ರಸ್ತಾಪ ಆಯ್ತದೆ?
ಇಲ್ಲ ಸರ್, ಆ ಥರ ಏನು ಹೇಳಿಲ್ಲ. ನಾನು ಆ ಟೈಮಲ್ಲಿ ಇಲ್ಲಿ ಇರಲಿಲ್ಲ ಸರ್. ಓಕೆ, ನೀವು ಹಿಂದೆ ಇದ್ರಿ, ಹಾಗಾಗಿ ಅದು ಕೇಳಿಸ್ತಾ ಹೌದು, ಕೇಳಿಸಿಲ್ಲ. ಓಕೆ, ರೈಟ್. ಈಗ ಪ್ರಿಯಾಂಕಾ ಗಾಂಧಿ ಅವರು ಏನಾದರೂ ಬೇರೆ ಏನಾದರೂ ಮಾತಾಡಿ ಅವರು ಸಪ್ರೇಟಾಗಿ ಕರೆದು ಮಾತಾಡ್ತಾ ಇದ್ರು. ಅದು ಏನಂತ ನಮಗೆ ಅಷ್ಟು ಐಡಿಯಾ. ಅಂದರೆ ಆ ಮಗು ಜೊತೆ ಮಾತಾಡಿದ್ರ? ಅವ್ರ ಜೊತೆ ಮಾತಾಡಿದ್ರು. ಈಗ ಇವರು ಅದೇ ಕರ್ನಾಟಕ ಮೂಲದವ್ರು ತಾನೆ? ಹೌದೌದು, ಅವರೆಲ್ಲ ಕರ್ನಾಟಕನೇ. ನಮ್ಮ ಫ್ಯಾಮಿಲಿ ಎಲ್ಲ ಕರ್ನಾಟಕ, ಇಲ್ಲಿ ಹುಟ್ಟು ಬೆಳೆದಿರೋದಕ್ಕೆ ಅವರು ಮಲಯಾಳ ಮಾತಾಡ್ತಾರೆ ಅಷ್ಟೇ. CM ಸಿದ್ದರಾಮಯ್ಯ ಅವ್ರು ಮಾತಾಡಿದ್ರಲ್ಲ, ಮಹಾದೇವಮ್ಮ ಅವ್ರ ಜೊತೆನೇ ಮಾತಾಡಿದ್ರು. ಹೌದು. ಓಕೆ, ಅದು ಬರೀ ಮನೆ ಕಟ್ಕೊಡ್ತೀನಿ ಅಷ್ಟನ್ನ ಮಾತ್ರ ಹೇಳಿದ್ರು. ಮನೆ ಕಟ್ಕೊಡ್ತೀನಿ ಅಂತ ಅಲ್ಲ, ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಷ್ಟೇ ಹೇಳಿರೋದು. ಮನೆ ಕಟ್ಕೊಡ್ತೀನಿ ಇಷ್ಟ ಅದೆಲ್ಲ ಮಾಡಿಲ್ಲ. ಇಲ್ಲಿ ಎಷ್ಟು ದಿನ ಸ್ಟೇ ಮಾಡಬೇಕಂತ ಅದು ಹೇಳಿಲ್ಲ. ಓಕೆನಾ? ಮಗು ಬಗ್ಗೆ ಎಲ್ಲ ಕೇಳಿದ್ರು, ಇವಳಿಗೆಲ್ಲ ವ್ಯವಸ್ಥೆ ನಾವು ಮಾಡೋಣ ಅಷ್ಟೇ ಹೇಳಿದ್ರು. ಇದು ಸುನಿಲ್ ಅವರ ಮಾತು. ಸುನಿಲ್ ಅವರನ್ನ ಅಂದರೆ ಅವರ ಕುಟುಂಬವನ್ನು ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದರು. ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಆ ಮಾತನ್ನು ಹೇಳುವಂಥ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ನಿಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಮೇಪಾಡಿಯಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. Big boy, Siddiq boy. Thoda side. ಕೇರಳದ ಮಹಾ ದುರಂತದಲ್ಲಿ ಸದ್ಯ ಎಲ್ಲವನ್ನು ಕೂಡ ಕಳೆದುಕೊಂಡು, ತಂದೆ ತಾಯಿಯನ್ನು ಕೂಡ ಕಳೆದುಕೊಂಡು ಸದ್ಯ ನಿರಾಶ್ರಿತರ ಕೇಂದ್ರದಲ್ಲಿರುವಂತಹ ಲಾವಣ್ಯಳನ್ನು ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ಆಕೆಗೆ ವಿದ್ಯಾಭ್ಯಾಸದ ಭರವಸೆಯನ್ನು ನೀಡಿದ್ದಾರೆ. ಇನ್ನು ಉಳಿದಂತೆ ಯಾವುದನ್ನು ಕೂಡ ನೀಡಿಲ್ಲ. ಲಾವಣ್ಯ ಫ್ರೆಂಡ್ ನನ್ನ ಜೊತೆ ಇದ್ದಾರೆ, ನಾನು ಮಾತಾಡಿಸ್ತೀನಿ. ವಾಟ್ ಯು ಸೇ ರಾಹುಲ್ ಗಾಂಧಿ? Rahul Gandhi, he just consoled her. Okay. He told that he will give a phone and a SIM to her to communicate with her. Okay. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.